ಬೇರೆ ಬೇರೆ ಭಾಗದ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ದೇವನಹಳ್ಳಿಯ ಸುತ್ತಮುತ್ತಲಿನ ಭಾಗಗಳ ವಿವರಗಳನ್ನು ನೀವು ನೋಡಲೇಬೇಕು. ಇದು ನೋಡಿ, ಇದು ಸಂಗತಿ. ಒಂದು ಡ್ರಮ್ ತೇಲ್ಕೊಂಡು ಹೋಗ್ತಾ ಇದೆ, ಬಿಡಿ ಜನರ ಬದುಕೇ ಮುಳ್ಕೊಂಡು ಹೋಗ್ತಾ ಇದೆ. ಇದು ತೇಲದಿನ ಯಾವ ದೊಡ್ಡ ಸಂಗತಿ? ಹೈವೇ ಇದು. ದೇವನಹಳ್ಳಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಂಪೇಗೌಡ ಸರ್ಕಲ್ನಲ್ಲಿ ಜನ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾವು ತೋರಿಸ್ತಾ ಇದ್ದೀವಿ ಒಂದು ಮನೆಗೆ ನುಗ್ಗಿರುವಂಥ ನೀರು ಎಷ್ಟರ ಮಟ್ಟಿಗೆ ಮನೆಯನ್ನು ಅಧ್ವಾನ ಮಾಡಿದೆ ನೋಡಿ. ಏನೂ ಇಲ್ಲ. ಈ ನೀರಿದೆಯಲ್ಲ, ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಟ್ರೆ ನೋಡಿ ಸಮಸ್ಯೆನೇ ಇರಲ್ಲ. ನಮ್ಮದು ಈ ಬೆಂಗಳೂರು ಹೆಂಗೆ ಅಂತಂದರೆ ಅದ್ಭುತವಾದಂಥ ನಗರ ಬೆಂಗಳೂರು, ಅದ್ಭುತ. ಇದರ ಪರಿಸರವೂ ಅಷ್ಟೇನೆ. ಅದಕ್ಕೆ ಉತ್ತರ ಭಾರತದಿಂದ ಬಂದಿರುವಂಥವರು ಕೂಡ ಇಲ್ಲಿ ಅಪ್ಪಿತಪ್ಪಿ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಯಾಕಪ್ಪ ಅಂದರೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಇಂಥ ಹವಾಮಾನ, ಇಂಥ ಜನ ಯಾರು ಸಿಗ್ತಾರೆ ಹೇಳಿ? ಈಗ ನಾವು ತೋರಿಸ್ತಿರುವಂಥದ್ದು ಮೈಸೂರಿನ ದೃಶ್ಯಾವಳಿಗಳು. ಮೈಸೂರಿನಲ್ಲೂ ಕೂಡ ಇದೇ ಸ್ಥಿತಿ ನೋಡಿ. ಅಲ್ಲಿದ್ದಂಥ ಈ ಗಿಡ ಮರಗಳನ್ನು ಒಂದ್ಸರಿ ನೀವು ಜ್ಞಾಪಿಸ್ಕೊಳ್ಳಿ. ನೋಡಿ, ಅದು ನೋಡಿಕೊಂಡು ನೀವು ಯೋಚನೆ ಮಾಡಿ. ಯಾಕಂದರೆ ಹಿಂದೆಲ್ಲ ನಮ್ಮವ್ರು ಏನಾಗ್ತಿದ್ರು ಹೇಳಿ? ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುವಂಥ ಗಿಡ ಮರಗಳನ್ನು ಹಾಕ್ತಾಯಿದ್ರು. ಇವೆಲ್ಲವೂ ಕೂಡ ದೆವ್ವ ಥರ ಬೆಳೆದು ಬಿಡ್ತವೆ. ಹಂಗನೇ ಹಾಕಿದ ತಕ್ಷಣ 5 ವರ್ಷದಲ್ಲಿ ನೋಡಬೇಕು ನೀವು, ಅವುಗಳು ಬುಡ ನೋಡಬೇಕು. ಎಂಥ ಗಟ್ಟಿ ಮರಪ ಅನ್ಬೇಕು. ಹೊತ್ಕೊಂಬಿದ್ದಾಗಲೇ ಗೊತ್ತಾಗುತ್ತೆ ಒಳಗಡೆ ಎಲ್ಲ ಟೊಳ್ಳು. ಇನ್ನು ಕಲಬುರಗಿಯಲ್ಲಾಗಿರುವಂಥ ನಷ್ಟ ತೋರಿಸ್ತಾ ಇದ್ದೀವಿ. ಇಡೀ ಬಾಳೆಯ ಗಿಡಗಳು ನೆಲಕ್ಕೆ ಉರುಳಿವೆ. ಕಲಬುರಗಿ ದೃಶ್ಯಾವಳಿಗಳು. ಒಂದು ಕಡೆ ಕಲಬುರಗಿ ನೋಡ್ತಾ ಇದ್ದೀರಿ ನೀವು, ಇನ್ನೊಂದು ಕಡೆಗೆ ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹೆಂಗಿದೆ ನೋಡಿ ಸ್ಥಿತಿ. ಇದು ನೆಲಮಂಗಲದಲ್ಲಿ ಒಂದು ಕಡೆಗೆ ಲೈವ್ ಓವರ್ ಇದೆ, ಒಂದು ಕಡೆಗೆ ಇನ್ನೊಂದು ಕಡೆಗೆ ಪಕ್ಕದಲ್ಲಿ ಈ ಕಡೆಗೆ ಒಂದು ಸಣ್ಣ ರಸ್ತೆ ಮಾಡಿದ್ದಾರೆ. ಮುಗೀತು ಕತೆ. ಅವನು ಎಂಥ ಸ್ಥಿತಿ ನೋಡಿ. ಆಮೇಲೆ ಈ 2 ವೀಲರ್ಗಳನ್ನ ಹಿಡ್ಕೊಂಡು ಪರದಾಡ್ತಾ ಇರ್ತಾರಲ್ಲ ಪಾಪ. ಏನಾದರೂ ಈ ಎಂಜಿನ್ ಒಳಗಡೆ ನೀರು ಹೋಗಿ ರಿಪೇರಿ ಮಾಡಿಸೋಕ್ಕೂ ಶಕ್ತಿ ಇರಲ್ಲ. ಸಾಲ ಮಾಡ್ಕೊಂಡು ತೊಗೊಂಡ್ಬಿಟ್ಟಿರ್ತಾರೆ. ಇದು ಸ್ಥಿತಿ. ಅಡಕಮಾರನಹಳ್ಳಿ ಜೈನ್ ಟೆಂಪಲ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನೋಡಿ ಬೆಂಗಳೂರು, ಇದು ನಮ್ಮ ದುಸ್ಥಿತಿ. ನೀವೇನು ಗ್ರೇಟರ್ ಬೆಂಗಳೂರು ಮಾಡಿದ್ರು ಅಷ್ಟೇ, ನೀವು ಯಾವ ಬೆಂಗಳೂರು ಮಾಡಿದ್ರು ಅಷ್ಟೇನೆ, ಎಷ್ಟು ವಿಭಾಗ ಮಾಡಿದ್ರು ಅಷ್ಟೇನೆ, 2 ಜನ ಮೇಯರ್ಗಳನ್ನ ಹಾಕಿದ್ರು ಕೂಡ ಅಷ್ಟೇನೆ. ಬೆಂಗಳೂರಿನ ಸ್ಥಿತಿಗತಿಗಳು ಬದಲಾಗಲ್ಲ. ಎಲ್ಲಿ ತನಕ ಈ ನೀರು ಹೋಗೋಕ್ಕೊಂದು ವ್ಯವಸ್ಥೆ ಮಾಡಲ್ಲ ನೀವು, ಸಾಧ್ಯ ಇಲ್ಲ. ಏರಿಯಾನೇ ಮುಚ್ಚಿಟ್ಬಿಟ್ಟಿದ್ದಾರೆ. ಕೆರೆಗಳನ್ನೇ ಮುಚ್ಚಿಬಿಟ್ಟಿದ್ದಾರೆ. ಸಾಧ್ಯವೇ ಇಲ್ಲ. ಅಂಥ ಸ್ಥಿತಿ ಇದೆ ಬೆಂಗಳೂರಿನಲ್ಲಿ.